ಹಲೋ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೇರಳದಲ್ಲಿ ಇನ್ಸಿಡೆಂಟ್ ನಡೆಯುತ್ತೆ. ಒಂದು ರೀಲ್ಸ್ ವಿಚಾರಕ್ಕೆ ವೈರಲ್ ಆಗಬೇಕಂತಂದು ಒಂದು ಹುಡುಗಿ ಏನು ಮಾಡ್ತಾಳೆ, ರೀಲ್ಸ್ ಅನ್ನೋದು ಮಾಡಿ ಅದರಲ್ಲಿ ಪಕ್ಕದಲ್ಲಿ ಒಂದು ಮೆನ್ಷನ್ ಅನ್ನೋದನ್ನು ಮಾಡಿರ್ತಾಳೆ. ಈ ವಯ್ಯ ನನಗೆ ಅಸಭ್ಯವಾಗಿ ನಡ್ಕೊತಾ ಇದ್ದಾನೆ, ವರ್ತನೆ ಮಾಡ್ತಾ ಇದ್ದಾನೆ ಅಂತಂದು ಆ ಹುಡುಗಿ ಮೆನ್ಷನ್ ಮಾಡಿ ಅದು ವೈರಲ್ ಆಗುತ್ತೆ. ಫುಲ್ ಅಪ್ಲೋಡ್ ಮಾಡಿದ ಮೇಲೆ ವೈರಲ್ ಆಗುತ್ತೆ. ವೈರಲ್ ಆದ ನಂತರ ಆ ವಯ್ಯ ನಿಂತಿರ್ತಾನಲ್ಲ, ಬೇಕಾದ್ರೆ ನಿಮಗೆ ಸೈಡಲ್ಲಿ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಆ ವಯ್ಯ ಅದನ್ನು ನೋಡ್ಕೊಂಡು ಕೆಟ್ಟದಾಗಿ ಪಬ್ಲಿಕ್ಕಲ್ಲಿ ವೈರಲ್ ಆದಮೇಲೆ ಪಬ್ಲಿಕ್ಕಲ್ಲಿ ಕಾಮೆಂಟ್ ಅನ್ನೋದನ್ನು ಮಾಡ್ತಾರಲ್ಲ, ಆ ಕಾಮೆಂಟ್ ಅನ್ನೋದು ಅಸಭ್ಯವಾಗಿ ಕಾಮೆಂಟನ್ನು ಮಾಡ್ತಾರೆ. ಆ ವಯ್ಯ ಕಾಮುಕ ಅದನ್ನೇ ಆ ಥರ ಈ ಥರ ಅಂತಂದು ವೈರಲ್ ಆಗೈತೆ. ಫುಲ್ಲು ಕಾಮೆಂಟನ್ನು ಮಾಡ್ತಾರೆ. ಆ ವಯ್ಯ ಏನು ಮಾಡಿಬಿಟ್ಟು ಅದನ್ನು ನೋಡ್ಕೊಂಡು ಅವನು ಸತ್ತೋಗ್ತಾನೆ ಪಾಪ. ಅವರು ತಂದೆ ತಾಯಿ ಮಕ್ಕಳು ಕೂಡ ನೋಡ್ಬೋದು ನೀವು ಯಾವ ಥರ ಅಕ್ರಂದನ ಮಗುಲು ಮುಟ್ಟಿದೆ. ಹೌದಾ, ಒಂದು ರೀಲ್ಸ್ಗೋಸ್ಕರ ಹುಚ್ಚಾಟಕ್ಕೆ ಮಾಡಿ ಅದನ್ನು ಪೊಲೀಸರು ಬಂಧಿಸಿದ್ದಾರೆ. ಅದು ಪ್ರಶ್ನೆ ಬಂದಿಲ್ಲ, ಅದು ಆ ಥರ ಆಗಲೇಬೇಕು. ಯಾಕಂತಂದರೆ ಈ ಥರ ಹುಚ್ಚಾಟಕ್ಕೆ ಇಳಿದು ರೀಲ್ಸ್ ಮಾಡೋದು ತಪ್ಪಂತದನ್ನು ನಾನು ಹೇಳ್ತಾ ಇಲ್ಲ, ಬಟ್ ಅದನ್ನು ಕೆಟ್ಟದಾಗಿ ಯೂಸ್ ಮಾಡ್ಕೋಬೇಡ್ರಿ. ಒಳ್ಳೆಯವ್ರ ಮೇಲೇನು ಕೆಟ್ಟವ್ರು ಅದಾರೆ ಅಂತಂದು ಈ ಥರ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಯಾಕಂತಂದರೆ ನಾಳೆ ದಿನ ನಿಮಗೆ ರೀಲ್ಸ್ ಮಾಡೋ ವಿಚಾರಕ್ಕೇ ನೀವು ಪಕ್ಕದಲ್ಲಿ ಕೂಡ ಪಬ್ಲಿಕ್ಕಲ್ಲಿ ರೇಪ್ಗಳು ಇನ್ಸಿಡೆಂಟ್ಗಳು ಯಾವುದೇ ಒಂದು ಏನೇ ನಡೀಲಿ ಹೆಣ್ಮಕ್ಳ ಮೇಲೆ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ರು ಕೂಡ ಯಾರೂ ತಡೆಗಟ್ಟಕ್ಕೆ ಬರೋಲ್ಲ. ಇದೇ ಕಂಟಿನ್ಯೂಯನ್ಸ್ ಆದರೆ ಯಾರಿಗೂ ತಡೆಗಟ್ಟಕ್ಕೆ ಬರೋಲ್ಲ. ಯಾಕಂತಂದರೆ ರೀಲ್ಸ್ ಮಾಡ್ತಾಯಿದ್ದಾರೆ ಬಿಡಿ, ನಮಗೆ ಯಾಕೆ ಅಂತಂದ್ರೆ ಇದನ್ನು ಕೇಳ್ತಾರೆ, ಪ್ರಶ್ನೆನೂ ಹಾಕ್ತಾರೆ. ಅದಕ್ಕೆ ಈ ಹುಚ್ಚಾಟಕ್ಕೆ ಯಾರೂ ಕೂಡ ರೀಲ್ಸ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಫ್ರಾಂಟಾಗಿ ಮಾಡೋಗಿದ್ರೆ ಫ್ರಾಂಟಾಗಿ ಮಾಡಿ. ಈ ಥರ ನೀವು ಅವ್ರ ಮುಂದ್ಗಡೆ ಆ ವಯ್ಯನ ನೋಡ್ರಿ, ನೀವು ಅಬ್ಸರ್ವ್ ಮಾಡಿ, ಆ ವಯ್ಯಂದು ಏನೂ ತಪ್ಪೇ ಇಲ್ಲ. ಇವರೇ ಕೈ ಕೂಡ ಟಚ್ ಮಾಡ್ತಾರೆ, ಹಾಗೆ ವಿಡಿಯೋ ಕೂಡ ಮಾಡ್ತಾರೆ. ಅವರು ಮೆನ್ಷನ್ ಮಾಡಿರ್ತಾರೆ, ಈ ಥರ ಮಾಡ್ತಾಯಿದ್ದಾರೆ, ನನಗೆ ಅಸಭ್ಯವಾಗಿ ನಡ್ಕೊತಾರೆ ಅಂತಂದ್ರೆ ಅವರು ಆ ವಿಡಿಯೋದಲ್ಲಿ ಏನೂ ನಡೆಯೋದಿಲ್ಲ ರೀ. ಸುಮ್ಮನೆ ಪಬ್ಲಿಕ್ಕಲ್ಲಿ ವೈರಲ್ ಆಗಿ ವ್ಯೂಸ್ಗೋಸ್ಕರ ಮತ್ತು ಫಾಲೋವರ್ಸ್ಗೋಸ್ಕರ ಈ ಥರ ಮಾಡಿದ್ರೆ ಒಂದು ಜೀವ ಹೋಗುತ್ತೆ ರೀ. ಯಾರು ತೊಗೊಂಬಂದು ಕೊಡ್ತಾರೆ ರೀ ಅದನ್ನು? ಹೆಣ್ಮಕ್ಳಿಗೆ ನಾನು ಬೇಡ್ಕೊಳ್ಳೋದು ಇಷ್ಟೇ, ಈ ಥರ ಹುಚ್ಚಾಟಕ್ಕೆ ಇಳಿದು ರೀಲ್ಸ್ಗೋಸ್ಕರ ಮತ್ತು ವೈರಲ್ ಆಗೋಗೋಸ್ಕರ ಪಬ್ಲಿಸಿಟಿಗೋಸ್ಕರ ಈ ಥರ ವಿಡಿಯೋಗಳನ್ನು ಮಾಡೋಕ್ಕೆ ಹೋಗಬೇಡ್ರಿ. ಇನ್ನು ಮುಂದಾದರೂ ಚೆನ್ನಾಗಿರಿ, ಈ ಥರ ವಿಡಿಯೋಗಳನ್ನು ಮಾಡೋಕ್ಕೆ ಹೋಗಬೇಡಿ. ಬಾಯ್.